Hello everyone, myself Sharath Arya and you are watching Education by Sharath. ಸೊ ಇವತ್ತಿನ ಕ್ಲಾಸ್ದಾಗ ನಾವು ಎಲ್ಜಿಬ್ರಾ ಮತ್ತು ಪಾಲಿನಾಮಿಯಲ್ಸ್ ಬಗ್ಗೆ ತಿಳ್ಕೊಂಬಮ್ಮಿ. ಸೊ ಇವು ಎದಕ್ಕೆ ಹೆಲ್ಪ್ ಆಗ್ತಾವಪ್ಪ ಅಂದ್ರೆ ಕರ್ನಾಟಕ ಟಿ ಇ ಟಿ ಮತ್ತು ಸೆಂಟ್ರಲ್ ಟಿ ಇ ಟಿಗೆ ಈ ಟಾಪಿಕ್ ಬರ್ತದೆ. ಇದರಲ್ಲಿ ಇದು ನಮ್ಮದು ಮ್ಯಾಥಮೆಟಿಕ್ಸ್ನಾಗ ಕರ್ನಾಟಕ ಟಿ ಇ ಟಿದು ಮತ್ತು ಸೆಂಟ್ರಲ್ ಟಿ ಇ ಟಿದು ಮ್ಯಾಥಮೆಟಿಕ್ಸ್ ಇದು ನಮ್ಮದು ಫಸ್ಟ್ ಚಾಪ್ಟರ್. ಈ ಚಾಪ್ಟರ್ನಾಗ ಏನೇನು ಬರ್ತಾವಪ್ಪ ಅಂದ್ರೆ ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯೇಬಲ್ಸ್ ಬರ್ತಾವೆ. ಸೊ ಫಸ್ಟ್ ಆಫ್ ಆಲ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಸಿಂಬಲ್ ವಿಚ್ ಇಸ್ ಹ್ಯಾವಿಂಗ್ ಫಿಕ್ಸ್ಡ್ ನ್ಯೂಮೆರಿಕಲ್ ವ್ಯಾಲ್ಯೂ. ಸೊ ಒಂದು ಕಾನ್ಸ್ಟೆಂಟ್ ಅಂಬೋದು ಏನಪ್ಪ ಅಂದ್ರೆ ಆ ಸಿಂಬಾಲಿಗೆ ಫಿಕ್ಸ್ಡ್ ನ್ಯೂಮೆರಿಕಲ್ ವ್ಯಾಲ್ಯೂ ಇರ್ತದೆ. ಒಂದೇ ವ್ಯಾಲ್ಯೂ ಇರೋ ನ್ಯೂಮೆರಿಕಲ್ಗೆ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದೇ ರೀತಿ ವೇರಿಯಬಲ್ ಸಿಂಬಲ್ ವಿಚ್ ಇಸ್ ಅಸೈನ್ಡ್ ವಿತ್ ಡಿಫರೆಂಟ್ ನ್ಯೂಮೆರಿಕಲ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಕಾನ್ಸ್ಟೆಂಟ್ ಅಂದರೆ 1, 2, -6, 5. ಸೊ ಇವೆಲ್ಲ ಏನವ ನಮ್ಮದು ಸಿಂಬಾಲ್ಸ್ ಫಿಕ್ಸ್ಡ್ ನ್ಯೂಮೆರಿಕಲ್ ವ್ಯಾಲ್ಯೂ. ಈ ನ್ಯೂಮೆರಿಕಲ್ ಇದೇ ವ್ಯಾಲ್ಯೂ ಅಂತ ಇರುತ್ತೆ. ಮತ್ತು ವೇರಿಯಬಲ್ ಮೀನ್ಸ್ ಸಿಂಬಲ್ ವಿಚ್ ಮೇ ಬಿ ಅಸೈನ್ಡ್ ವಿತ್ ಡಿಫ್ರೆಂಟ್ ನ್ಯೂಮೆರಿಕಲ್ ವ್ಯಾಲ್ಯೂ ಮೀನ್ಸ್ ಈಗ ಸಮಟೈಮ್ಸ್ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್. ಸೊ ಈ ಎಕ್ಸ್ಪ್ರೆಷನ್ದಾಗ ನಮ್ಗೆ ಏನದಪ್ಪ ಅಂದ್ರೆ ಎ ಕಾಮ ಆರ್ ಇವು ಏನವ ನಮ್ಮದು ವೇರಿಯೇಬಲ್ಸ್ ಅವ. ಮೀನ್ಸ್ ಇವು ಅಲ್ಫಾಬೆಟ್ಸ್ ನಮ್ಗೆ ವೇರಿಯೇಬಲ್ಸ್. ಇದು ಪೈ ಏನದಪ್ಪ ಅಂದ್ರೆ ಕಾನ್ಸ್ಟೆಂಟ್ ಅದ. ಸೊ ಎ ಕಾಮ ಆರ್ ಇವು ನಮ್ಗೆ ವೇರಿಯೇಬಲ್ಸ್ ಮೀನ್ಸ್ ಇದ್ರದ್ದು ಡಿಫ್ರೆಂಟ್ ವ್ಯಾಲ್ಯೂ ಇರ್ತದ. ಈ ಪೈ ಇದು ಕಾನ್ಸ್ಟೆಂಟ್. ಸೊ ಇದು ಒಂದೇ ಡಿಫ್ರೆನ್ಸ್ ವೇರಿಯೇಬಲ್ ಮತ್ತು ಕಾನ್ಸ್ಟೆಂಟ್ ನಡ್ಬರ್ಕ್. ಸೊ ಲೆಟ್ us see algebraic expression which is made up of both variables and constants with algebraic operations like addition and subtraction. ಸೊ ಇವು ಎಕ್ಸ್ಪ್ರೆಷನ್ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬೋತ್ ಕಾನ್ಸ್ಟೆಂಟ್ ಮತ್ತು ವೇರಿಯೇಬಲ್ನಿಂದ ಫಾರ್ಮ್ ಆಗಿರ್ತದ. ಅವು ಎರಡರ ನಡ್ಬರ್ಕ ಸಂಬಂಧಗಳು ಏನಿರ್ತಾವಪ್ಪ ಅಂದ್ರೆ ಆಲ್ಜಿಬ್ರಿಕ್ ಆಪರೇಷನ್ಸ್ ಅಂದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್ ಎಕ್ಸೆಟ್ರಾ ಇದೇ ರೀತಿ. ಮತ್ತು ಎಕ್ಸ್ಪ್ರೆಷನ್ಸ್ ಆರ್ ಮೇಡ್ ಅಪ್ ಆಫ್ ಟರ್ಮ್ಸ್. ಈ ಟರ್ಮ್ಗಳಿಂದ ಮಾಡಿರ್ತಕ್ಕಂಥವಕ್ಕೆ ನಾವು ಕರಿತೀವಿ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಒನ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ 2x + 3y + 1. ಸೊ ಫಾರ್ ಎಕ್ಸಾಂಪಲ್ ಇದು ನಮ್ದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಇದರಲ್ಲಿ ಎಷ್ಟು ಟರ್ಮ್ ಅವ? 1, 2, 3. 2x + 1, 1, 2. 2y - 3, 1, 2. ಇವು ಎರಡು ಟರ್ಮ್. ಸೊ ಇವೆಲ್ಲ ಟರ್ಮ್ಸ್ ಈ ಒಂದು ಎಕ್ಸ್ಪ್ರೆಷನ್ನಾಗಿರೋ ಇವು ಟರ್ಮ್ಸ್. ಇವೆಲ್ಲ ಟರ್ಮ್ಸ್ ಇದ್ರಾಗ ಈಗ ಫಾರ್ ಎಕ್ಸಾಂಪಲ್ ಇದೇನು 2x + 1, 2x + 1. ಸೊ ಇದ್ರೊಳಗೆ 2 ಏನದಪ್ಪ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಮತ್ತು ಎಕ್ಸ್ ಏನದಪ್ಪ ಅಂದ್ರೆ ವೇರಿಯೇಬಲ್ ಅದ, ಮತ್ತು 1 ಏನದ ಅಂದ್ರೆ ಕಾನ್ಸ್ಟೆಂಟ್. ಸೊ ಇದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಎಕ್ಸಾಂಪಲ್. ಮತ್ತು ಪಾಲಿನಾಮಿಯಲ್ ಅಂದ್ರೆ ಏನು? An algebraic expression having 2 or more terms is called polynomial. ಎರಡಕ್ಕಿಂತ ಹೆಚ್ಚಾಗಿರೋ ಟರ್ಮ್ಗಳು ಎಕ್ಸ್ಪ್ರೆಷನ್ ಅಲ್ಲಿ ಇದ್ರೆ ಅದನ್ನು ನಾವು ಪಾಲಿನಾಮಿಯಲ್ ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ 2x + 3y, 3y - 1x, 2y - 3y - 2x, ಮತ್ತು 3x² + 2x + 3. ಸೊ ಇದು 4x³ + 2x² + 3x + 1. ಸೊ ಇದರಲ್ಲಿ ಎರಡು ಟರ್ಮ್ ಇದಾವೆ, ಇದರಲ್ಲಿ 3 ಟರ್ಮ್, ಇದರಲ್ಲಿ 4 ಟರ್ಮ್. ಸೊ ಇದೆಲ್ಲ ಟರ್ಮ್ಗಳು, ಎರಡಕ್ಕಿಂತ ಹೆಚ್ಚಾಗಿರೋ ಟರ್ಮ್ಗಳು ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಇದ್ದರೆ ಅದು ಪಾಲಿನಾಮಿಯಲ್ ಅಂತ ಕರೆಯುತ್ತೇವೆ. ಸೊ ಟರ್ಮ್ಗಳು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ x + y, x - y,
x into y, x divided by y. ಸೊ ಇದು ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ವೈ. ಸೊ ಎರಡರ ಮಧ್ಯದಲ್ಲಿ ಪ್ಲಸ್ ಅದ, ಇವು ಎರಡಕ್ಕೆ ಸಪ್ರೇಟ್ ಮಾಡ್ಲತ್ತದ ಇದು ಪ್ಲಸ್. ಇವೆರಡರ ನಡ್ಬರ್ಕಿರೋ ಸಂಬಂಧನೇ ಪ್ಲಸ್. ಸೊ ಎಡಿಷನ್ ಸಬ್ಸ್ಟ್ರಾಕ್ಷನ್ಲಿಂದ ಬೇರೆ ಬೇರೆ ಆಗಿದ್ದೀವಪ್ಪ ಅಂದ್ರೆ ಅವು ನಮ್ಗೆ ಟೂ ಡಿಫ್ರೆಂಟ್ ಟರ್ಮ್ಸ್ ಇರ್ತವೆ. ಸೊ ಇವು ಟೂ ಟರ್ಮ್ಸ್, ಇವನು ಎಕ್ಸ್ ಮೈನಸ್ ವೈ, ಇದನ್ನು ಟೂ ಟರ್ಮ್ಸ್. ಸೊ ಇಟ್ ಹ್ಯಾಸ್ ಟೂ ಟರ್ಮ್ಸ್. ಎಕ್ಸ್ ಇಂಟು ವೈ ಅಂದ್ರೆ, ಎಕ್ಸ್ ಇಂಟು ವೈ ಮೀನ್ಸ್ ಈಗ ಕೆಲವೊಂದು ಟರ್ಮ್ನಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ 3. ಸೊ ಇದರಲ್ಲಿ ಇದು ಒನ್ ಟರ್ಮ್ ಅನ್ಕೋತೀವಿ, ಇದು ಒನ್ ಟರ್ಮ್ ಅನ್ಕೋತೀವಿ, ಇದು ಒನ್ ಟರ್ಮ್ ಅನ್ಕೋತೀವಿ, ಇವು 3 ಟರ್ಮ್. ಅದೇ ರೀತಿ ಎಕ್ಸ್ ಇಂಟು ವೈ ಮೀನ್ಸ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಎಕ್ಸ್ ವೈ. ಸೊ ಇದು ನಮ್ದೊಂದು ಸಿಂಗಲ್ ಟರ್ಮ್, ಒನ್ ಟರ್ಮ್. ಇದೇ ರೀತಿ ಎಕ್ಸ್ ಡಿವೈಡೆಡ್ ಬೈ ವೈ ಮೀನ್ಸ್ ಸಮಟೈಮ್ಸ್ ಎಕ್ಸಾಂಪಲ್ ಏನಿರ್ತಪ್ಪ ಅಂದ್ರೆ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಬೈ ವೈ ಪ್ಲಸ್ 3x ಪ್ಲಸ್ 2. ಸೊ ಇದಕ್ಕೆ ಒನ್ ಟರ್ಮ್ ಅನ್ಕೋತೀವಿ, ಇದಕ್ಕೆ ಒನ್ ಟರ್ಮ್, ಇದು ಒನ್ ಟರ್ಮ್, ಇದು ಒನ್ ಟರ್ಮ್. ಸೊ ಎಕ್ಸ್ ಡಿವೈಡೆಡ್ ಬೈ ವೈ ಮೀನ್ಸ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಎಕ್ಸ್ ಬೈ ವೈ. ಸೊ ಇದನ್ನು ನಮ್ಗೆ ಒಂದೇ ಟರ್ಮ್ ಅಂತ ಡಿಸೈಡ್ ಮಾಡ್ತೀವಿ ನಾವು. ಸೊ ಇವೆಲ್ಲ ನಮ್ದು ಟರ್ಮ್ಸ್ ಬಗ್ಗೆ ಆಯ್ತಿದ್ದು. ನೆಕ್ಸ್ಟ್ ನಾನ್ ಝೀರೋ ಟರ್ಮ್. ನಾನ್ ಝೀರೋ ಟರ್ಮ್ ಅಪ್ಪ ಏನಂದ್ರೆ ಒಂದು ಟರ್ಮ್ನಾಗ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಮೀನ್ಸ್ ಒಂದು ಟರ್ಮ್ ಅದು ಟರ್ಮ್ ಝೀರೋಕ್ಕೆ ಈಕ್ವಲ್ ಇರಲ್ಲ. ಎನಿ ನ್ಯೂಮೆರಿಕಲ್ ವ್ಯಾಲ್ಯೂ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು ಝೀರೋ ಅದು ನಮ್ದು ನಾನ್ ಝೀರೋ ಟರ್ಮ್. ಸೊ ಎಕ್ಸ್ ವಿಚ್ ಡಸ್ ನಾಟ್ ಈಕ್ವಲ್ಸ್ ಟು ಝೀರೋ ಇದು ನಮ್ದು ನಾನ್ ಝೀರೋ ಟರ್ಮ್. So let us see next. It is degree of polynomial. So degree of polynomial. The exponent of the highest power term is called the degree of polynomial. ಇದರ ಅರ್ಥ ಏನದಪ್ಪ ಅಂದ್ರೆ ಎಕ್ಸ್ಪೋನೆಂಟ್ ಮೀನ್ಸ್ ಈಗ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಪವರ್ 4 2x ಕ್ಯೂಬ್ ಪ್ಲಸ್ 5x. ಸೊ ಇದರಲ್ಲಿ ಹೈಯೆಸ್ಟ್ ಪವರ್ ಟರ್ಮ್ ಇದು ಹೈಯೆಸ್ಟ್ ಪವರ್ ಅದ 4. ಸೊ ಹೈಯೆಸ್ಟ್ ಪವರ್ ಟರ್ಮ್ ಇನ್ ಎಕ್ಸ್ಪೋನೆಂಟ್ ಇರ್ತದೆ, ಇದು ಎಕ್ಸ್ಪೋನೆಂಟ್, ಇದು ಹೈಯೆಸ್ಟ್ ಪವರ್ ಟರ್ಮ್, ಇದ್ರಾಗ ಪವರ್ ಜಾಸ್ತಿ ಇದೆ, ಇದು ನಮ್ಮ ಟರ್ಮ್, ಇದ್ರದ್ದು ಎಕ್ಸ್ಪೋನೆಂಟ್ ಮೀನ್ಸ್ ಇದ್ರ ಪವರ್, ಅದೇ ನಮ್ದು ಡಿಗ್ರಿ. ಫಾರ್ ಎಕ್ಸಾಂಪಲ್ ಇದ್ರ ಡಿಗ್ರಿ ಏನದ ನಮ್ಗೆ ಅಂದ್ರೆ 4. ಇದರದೇ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ 1 5x ಪವರ್ 3 ಪ್ಲಸ್ 4x ಸ್ಕ್ವಯರ್ ಪ್ಲಸ್ 3xy. 5x power 4 plus 4x square y cube plus 3xy. 6x power 5 plus 2x square plus y square plus 3x. ಸೊ ಇವ್ರದ್ದೆಲ್ಲ ನಾವು ಡಿಗ್ರಿ ಫೈಂಡ್ ಮಾಡಬೇಕು. ಇದ್ರಾಗ ಹೈಯೆಸ್ಟ್ ಪವರ್ ಟರ್ಮ್ ಯಾವ್ದದ, ಯಾವ್ದ್ರ ಪವರ್ ಜಾಸ್ತಿ ಅದ ನೋಡ್ಕೋಬೇಕು ನಾವು. ಸೊ ಇದ್ರ ಪವರ್ ಜಾಸ್ತಿ ಅದ. ಸೊ ಯಾವ್ದು ನಮ್ದು ಹೈಯೆಸ್ಟ್ ಪವರ್ ಟರ್ಮ್, ಇದು 5x ಕ್ಯೂಬ್, ಇದು ನಮ್ದು ಹೈಯೆಸ್ಟ್ ಪವರ್ ಟರ್ಮ್. ಇದ್ರದ್ದೇನು ಎಕ್ಸ್ಪೋನೆಂಟ್ ಏನಿರ್ತದೆ, ಎದ್ರದ್ದು ಹೋಲ್ ಟರ್ಮ್ ಹೋಲ್ ಪವರ್ ಏನಿರ್ತದೆ ಎಕ್ಸ್ಪೋನೆಂಟ್, ಅದೇ ನಮ್ದು ಡಿಗ್ರಿ. ಸೊ ಡಿಗ್ರಿ ಆಫ್ ದಿಸ್ ಟರ್ಮ್ ಇಸ್ ಈಕ್ವಲ್ ಟು 3 ಫಸ್ಟ್ ಎಕ್ಸಾಂಪಲ್. ಮತ್ತು ಸೆಕೆಂಡ್ ಎಕ್ಸಾಂಪಲ್ 5x ಪವರ್ 4 ಪ್ಲಸ್ 4x ಸ್ಕ್ವಯರ್ y ಕ್ಯೂಬ್ ಪ್ಲಸ್ 3xy. ಸೊ ಇದ್ರದ್ದು ಇವು 3 ಟರ್ಮ್ಸ್ನಾಗ ಹೈಯೆಸ್ಟ್ ಪವರ್ ಟರ್ಮ್ ಯಾವ್ದು ನೋಡ್ಬೇಕು ನಾವು. ಸೊ ಇದ್ರ ಪವರ್ ಏನದ, ಈ ಟರ್ಮಿನ ಪವರ್ ಏನದಪ್ಪ 4 ಅದ, ಮತ್ತು ಈ ಟರ್ಮಿನ ಪವರ್ ಏನದ 2 ಪ್ಲಸ್ ಯಾವಾಗೂ ಎರಡು ಸೇರಿ ಎಕ್ಸ್ ಇಂಟು ವೈ ಈ ಟೈಪ್ ಬಂದವಪ್ಪ ಅಂದ್ರೆ ಅವೆರಡು ಟರ್ಮ್ ಸೇರಿಸ್ಕೊಂಡು ತಕ್ಷಣ ಆ ಎರಡು ಟರ್ಮ್ ಸೇರಿದ ತಕ್ಷಣ ಯಾವ್ದು ಟರ್ಮ್ ಇದು ಆಯ್ತದ ಪ್ಲಸ್ ಮಾಡಿದ ತಕ್ಷಣ ಎಷ್ಟು ಅದ್ರದ್ದು ಎಕ್ಸ್ಪೋನೆಂಟ್ ಬರ್ತದ ಅದೇ ನಮ್ದು ಡಿಗ್ರಿ ಆಫ್. ಫಾರ್ ಎಕ್ಸಾಂಪಲ್ ಇದ್ರದ್ದು 2 ಅದ, ಇದು 3 ಅದ, 2 ಪ್ಲಸ್ 3 ಸೇರಿದ್ರೆ ಇದು 5 ಆಯ್ತದ.
ಸೊ ಹೈಯೆಸ್ಟ್ ಪವರ್ ಟರ್ಮ್ 5 ಮೀನ್ಸ್ ಇದು 4 ಆಯಿತು, ಇದು 5 ಆಯಿತು, ಇದು 2 ಬರ್ತದೆ. ಸೊ ಹೈಯೆಸ್ಟ್ ಪವರ್ ಟರ್ಮ್ ಇಸ್ ದಿಸ್ ಒನ್. ಅದ್ರ ಡಿಗ್ರಿ ಎಷ್ಟದಪ್ಪ ನಮ್ಮದು 5. ಅದೇ ರೀತಿ ಇದ್ರಾಗ ಫಸ್ಟ್ ಟರ್ಮಿಂದ ಎಷ್ಟದ ನಮ್ದು ಎಕ್ಸ್ಪೋನೆಂಟ್ 5 ಅದ. ಸೆಕೆಂಡ್ ಟರ್ಮಿಂದ ಎಷ್ಟದ 2 + 2 4 ಅದ. ಥರ್ಡ್ ಟರ್ಮ್ 1. ಸೊ ಹೈಯೆಸ್ಟ್ ಪವರ್ ಟರ್ಮ್ ಇಸ್ 6x⁵. ಸೊ ಇದ್ರ ಡಿಗ್ರಿ ಏನು ಬರ್ತದೆ ನಮ್ದು ಅಂದ್ರೆ 5. ಸಿಂಪಲ್. ಯಾವಾಗ್ನು x² + y³ ಆರ್ x⁴ + y⁵ ಈ ರೀತಿ ಯಾವ್ದನ್ನೂ ಟರ್ಮ್ ಬಂದ್ರೆ ಆ ಟರ್ಮ್ದು ಎರಡು ಸಮ್ ಆಫ್ ದ ಪವರ್ಸ್ ಈಸ್ ಈಕ್ವಲ್ ಟು exponent of that whole term. ಯಾವಾಗ್ನು ಈಸ್ ಈಕ್ವಲ್ ಟು 2 + 3 5, ಇದ್ರದ್ದು 5 + 4 9. ಸೊ ಇವು ಎಲ್ಲ ಯಾವಾಗ್ನು ಈ ರೀತಿ ಎಡಿಷನ್ ಮಾಡ್ಕೊಂಡು ಅವು ಡಿನೋಟ್ ಮಾಡಬೇಕು. ಸೊ ಪಾಲಿನಾಮಿಯಲ್ಸ್ ಬೈ ಡಿಗ್ರಿ. ಸೊ ಲೀನಿಯರ್. A polynomial which is having one degree, a polynomial which is having degree 1 is called linear. So linear ಅಂತ. For example 2x + 3 3y - 1. ಸೊ ಇದ್ರ ಡಿಗ್ರಿ ಏನದಪ್ಪ ಅಂದ್ರೆ 1. ಇದಕ್ಕೆ ಲೀನಿಯರ್ ಅಂತಾರೆ ನಾವು. ಕ್ವಾಡ್ರಾಟಿಕ್. A polynomial which is having degree 2, quadratic. Quadratic means ಅದ್ರ ಡಿಗ್ರಿ ಏನಿರ್ತದಪ್ಪ ಅಂದ್ರೆ 2 ಇರ್ತದೆ. ಡಿಗ್ರಿ 2 ಇರ್ತದೆ. ಸೊ ಎಕ್ಸಾಂಪಲ್ ಅದ್ರದ್ದು ಏನು ಬರ್ತಾವ ಅಂದ್ರೆ 2x² + 3 4x² + 3x ಈ ರೀತಿ ಕ್ವಾಡ್ರಾಟಿಕ್. ಸೊ ಇದ್ರ ಡಿಗ್ರಿ ಏನಿರ್ಬೇಕಪ್ಪ ಅಂದ್ರೆ 2 ಇರಬೇಕು, ಅಂದ್ರೆ ಅದು ಕ್ವಾಡ್ರಾಟಿಕ್ ಅಂತ. ಈ ಪಾಲಿನಾಮಿಯಲ್ದು ಡಿಗ್ರಿ 3 ಇತ್ತು ಅಂದ್ರೆ ಅದಕ್ಕೆ ನಾವು ಕ್ಯೂಬಿಕ್ ಅಂತ ಕರಿತೀವಿ. ಡಿಗ್ರಿ 3 ಇತ್ತು ಅಂದ್ರೆ ಕ್ಯೂಬಿಕ್. ಫಾರ್ ಎಕ್ಸಾಂಪಲ್ 4x³ + 2xy + y². ಸೊ ಹೈಯೆಸ್ಟ್ ವ್ಯಾಲ್ಯೂ ಟರ್ಮ್ ಯಾವ್ದು ಇದು ಅದ, ಇದ್ರ ಪವರ್ ಜಾಸ್ತಿ ಅದ. ಸೊ ಇದ್ರ ಡಿಗ್ರಿ ಏನದ 3 ಅದ. ಈ ರೀತಿ ಯಾವುದೇ ಪಾಲಿನಾಮಿಯಲ್ದು ಡಿಗ್ರಿ 4 ಇತ್ತಪ್ಪ ಅಂದ್ರೆ ಅದಕ್ಕೆ ನಾವು ಬೈಕ್ವಾಡ್ರಾಟಿಕ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಮೀನ್ಸ್ ಡಿಗ್ರಿ 4 ಇರಬೇಕು. 5x⁴ + 2x²y + 3x + 1. ಸೊ ಇದ್ರದ್ದು ಪವರ್ ಏನದಪ್ಪ ಅಂದ್ರೆ ಇದ್ರ ಪವರ್ ಏನಾಯ್ತದ 2 + 1. ಇದು 1 ಏನಿಲ್ಲ ಅಂದ್ರೆ 1 ಇರ್ತದೆ. ಇದ್ರ 3, ಇದ್ರದ್ದು 1 ಮತ್ತು ಇದ್ರದ್ದು 4. ಸೊ ಇದ್ರ ಡಿಗ್ರಿ ಏನ ಬರ್ತದಪ್ಪ ಅಂದ್ರೆ 4 ಬರ್ತದೆ. ಈ ಟರ್ಮಿಂದ ಹೈಯೆಸ್ಟ್ ವ್ಯಾಲ್ಯೂ ಟರ್ಮ್ ಇದು ಇರ್ತದೆ. ಇದ್ರ ಡಿಗ್ರಿ 4. ಸೊ ನಂಬರ್ ಆಫ್ ಟರ್ಮ್ಸ್ ಇನ್ ಎ ಪಾಲಿನಾಮಿಯಲ್. A polynomial which is having one non-zero element. ಒಂದು ಪಾಲಿನಾಮಿಯಲ್ having one non-zero term. ಒಂದು ಪಾಲಿನಾಮಿಯಲ್ದಾಗ ಒನ್ ನಾನ್ ಝೀರೋ ಟರ್ಮ್ ಇದಿತ್ತಪ್ಪ ಅಂದ್ರೆ ಅದಕ್ಕೆ ನಾವು ಮೋನೋಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ 1 - 6 5 ಈ ಟೈಪ್. ಸೊ ಇವು ಯಾವ್ಯಾವ ಇದ್ರಾಗ ವೇರಿಯೇಬಲ್ಸ್ನು ಬರ್ತಾವ. ಎಕ್ಸಾಂಪಲ್ ನಾವು ವೇರಿಯೇಬಲ್ಸ್ನು ತೊಗೋಬೋದು, ಕಾನ್ಸ್ಟೆಂಟ್ನು ತೊಗೋಬೋದು. ಸೊ ಇದು ನಮ್ಮದು ವೇರಿಯೇಬಲ್ ಆಯಿತು, ಇದು ನಮ್ಮ ಕಾನ್ಸ್ಟೆಂಟ್ ಆಯಿತು. ಸೊ ಇವೆಲ್ಲ ನಮ್ಮ ಕಾನ್ಸ್ಟೆಂಟ್ ಅವ. ಫಾರ್ ಎಕ್ಸಾಂಪಲ್ ವೈನು ತೊಗೋಬೋದು. ಸೊ ಮೋನೋಮಿಯಲ್ದು ಸಿಂಗಲ್ ಟರ್ಮ್ ಒಂದೇ ಟರ್ಮ್ ಇತ್ತು ನಾನ್ ಝೀರೋ ಟರ್ಮ್ ಅಂದ್ರೆ ಅದಕ್ಕೆ ನಾವು ಮೋನೋಮಿಯಲ್ ಅಂತ ಕರಿತೀವಿ. ಅದು ವೇರಿಯೇಬಲ್ ಆಗೂ ಇರ್ಬೋದು, ಇಲ್ಲ ಕಾನ್ಸ್ಟೆಂಟ್ ಆಗೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸೆಕೆಂಡ್ ಒಂದು ಬೈನಾಮಿಯಲ್. ಪಾಲಿನಾಮಿಯಲ್ ವಿಚ್ ಇಸ್ ಹ್ಯಾವಿಂಗ್ 2 ನಾನ್-ಝೀರೋ ಟರ್ಮ್. ಇದ್ರಾಗ 2 ನಾನ್-ಝೀರೋ ಟರ್ಮ್ ಇರ್ತಾವೆ. 2 ನಾನ್-ಝೀರೋ ಟರ್ಮ್ ಇದ್ರೆ ಅದು ಬೈನಾಮಿಯಲ್. ಎಕ್ಸಾಂಪಲ್ x² + y.
x plus 3 y minus 1. ಸೊ ಇದೇ ರೀತಿ. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಇದು ಎರಡು ಟರ್ಮ್ ಇದ್ದಿದ್ದಕ್ಕೆ ನಾವೇನಂತ ಎರಡು ನಾನ್ ಝೀರೋ ಟರ್ಮ್, ಇವೆರಡು ವೇರಿಯೇಬಲ್ ಇದಾವೆ. ಸೊ ಇವು ನೋಡ್ರಿ, ಒಂದು ಕಾನ್ಸ್ಟೆಂಟ್ ಅದ, ಒಂದು ವೇರಿಯೇಬಲ್ ಅದ, ಒಂದು ವೇರಿಯೇಬಲ್ ಅದ, ಒಂದು ಕಾನ್ಸ್ಟೆಂಟ್ ಅದ. ಸೊ ಎರಡು ಟರ್ಮ್ ಇದ್ದಕ್ಕಂಥ ಎರಡು ನಾನ್ ಝೀರೋ ಟರ್ಮ್ ಇದ್ದಿದ್ದು ಪಾಲಿನಾಮಿಯಲ್ಗೆ ನಾವು ಬೈನಾಮಿಯಲ್ ಅಂತ ಕರಿತೇವೆ. ಅದೇ ರೀತಿ ಟ್ರೈನಾಮಿಯಲ್, ತ್ರೀ ನಾನ್ ಝೀರೋ ಟರ್ಮ್. ಸೊ ಫಾರ್ ಎಕ್ಸಾಂಪಲ್, ತ್ರೀ ನಾನ್ ಝೀರೋ ಟರ್ಮ್ ಮೀನ್ಸ್ x plus y square, x plus x square plus y. Example, 3x power 4 plus 2y plus 3. ಸೊ ಇದ್ರಾಗ ಮೂರು ವೇರಿಯೇಬಲ್ ಅವ, ತ್ರೀ ಡಿಫ್ರೆಂಟ್ ಟರ್ಮ್. ಇದ್ರಾಗ ಎರಡು ವೇರಿಯೇಬಲ್ ಅದ, ಒಂದು ಕಾನ್ಸ್ಟೆಂಟ್ ಅದ. ಸೊ ಯಾವುದೇ ಇರಲಿ, ಕಾನ್ಸ್ಟೆಂಟ್ ಇರಲಿ, ವೇರಿಯೇಬಲ್ ಇರಲಿ, ತ್ರೀ ನಾನ್ ಝೀರೋ ಟರ್ಮ್ ಇದೆಯಪ್ಪ ಅಂದ್ರೆ ಅದು ನಮ್ದು ಟ್ರೈನಾಮಿಯಲ್. ತ್ರೀ ನಾನ್ ಝೀರೋ ಟರ್ಮ್ ಇದೆಯಪ್ಪ ಅಂದ್ರೆ ಅದು ನಮ್ದು ಟ್ರೈನಾಮಿಯಲ್ ಆಗಿರ್ತದೆ. Any algebraic expression consisting of three non-zero elements is known as trinomial. Any algebraic expression which is having two non-zero terms is known as binomial. A polynomial which is having only one non-zero term is known as monomial. Let's see some special polynomials. Special polynomials naga ಏನು ಬರ್ತಾವಪ್ಪ ಅಂದ್ರೆ ನಮ್ಗೆ constant polynomial. So constant polynomial means a polynomial which having one non-zero term, basically constant. Example, 1, 3, 5, minus 6, pi, minus pi. ಸೊ ಇವೆಲ್ಲ ನಮ್ದು ಏನು ಬರ್ತಾವೆ, ಇವೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ. ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ನಾನ್ ಝೀರೋ ಟರ್ಮ್ ಇದ್ದಿತ್ತಪ್ಪ ಅಂದ್ರೆ, ಒಂದು ನಾನ್ ಝೀರೋ ಟರ್ಮ್ ಅದು ಕಾನ್ಸ್ಟೆಂಟ್ ಇದ್ದಿತ್ತು ಅಂದ್ರೆ ಅದು ನಮ್ದು ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಆಯ್ತದ. ಈ ಎಕ್ಸಾಂಪಲ್ಸ್ ನಮ್ಗೆ ಮೋನೋಮಿಯಲ್ನಾಗೂ ಯೂಸ್ ಆಗ್ತಾವೆ. ಸೊ ಮೋನೋಮಿಯಲ್ನಾಗ ಬೋತ್ ವೇರಿಯೇಬಲ್ ಆ್ಯಂಡ್ ಕಾನ್ಸ್ಟೆಂಟ್ ನಾನ್ ಝೀರೋ ಟರ್ಮ್ ಬರ್ತಾವೆ. ಇದ್ರಾಗ ಸಿರ್ಫ್ ಓನ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಷ್ಟೇ ನಾನ್ ಝೀರೋ ಟರ್ಮ್ ವಿಚ್ ಇಸ್ ಬೇಸಿಕಲಿ ಕಾನ್ಸ್ಟೆಂಟ್ ಇದ್ರ ಮಾತ್ರ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಬರ್ತದೆ. ನಾನ್ ಝೀರೋ ಟರ್ಮ್, ಎ ಪಾಲಿನಾಮಿಯಲ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಟರ್ಮ್, ಇದ್ರಲ್ಲಿ ಒಂದೇ ಟರ್ಮ್ ಇರ್ತದ, ಅದೂ ಬೇಸಿಕಲಿ ಝೀರೋ. ಒಂದು ಪಾಲಿನಾಮಿಯಲ್ ಒಂದೇ ಸಿಂಗಲ್ ಟರ್ಮ್ ಇರ್ತದೆ, ಅದೂ ಝೀರೋ ಆಗಿರ್ತದೆ. ಮತ್ತು ಈ ಝೀರೋದು ಡಿಗ್ರಿ ಏನಿರ್ತದಪ್ಪ ಯಾವಾಗಲೂ ಅಂದ್ರೆ ನಾಟ್ ಡಿಫೈನ್ಡ್. ಸೊ ಝೀರೋ ಪವರ್ ಎಷ್ಟೂ ಇರಲಿ, 1, 2, 3 ಅನ್ಸಾಂಗ್ ಎಷ್ಟೂ ಇರಲಿ, ಝೀರೋ ಪವರ್ ದ್ಯಾಟ್ ವಿಲ್ ಬಿ ನಾಟ್ ಡಿಫೈನ್ಡ್. ಇನ್ಫಿನಿಟಿ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಇಲ್ಲೊಂದು ಪಾಯಿಂಟ್ ಮಿಸ್ ಆಗ್ತು. ಸೊ ಪಾಲಿನಾಮಿಯಲ್ ಮೀನ್ಸ್, ಪಾಲಿ ಮೀನ್ಸ್ ಮೆನಿ, nomial means terms. Find the degree of the polynomial 4x square plus 4x cube plus 2x square y square plus 3xy. ಸೊ ಇದ್ರದ್ದು ಈ ಪಾಲಿನಾಮಿಯಲ್ದು ನಾವು ಡಿಗ್ರಿ ಫೈಂಡ್ ಮಾಡಬೇಕು. ಡಿಗ್ರಿ ಏನು ಬರ್ತದೆ, 4x ಕ್ಯೂಬ್ ಪ್ಲಸ್ 2x ಸ್ಕ್ವಯರ್ y ಸ್ಕ್ವಯರ್ ಪ್ಲಸ್ 3xy. ಸೊ ಇದ್ರದ್ದು ಹೈಯೆಸ್ಟ್ ಪವರ್ ಟರ್ಮ್ ಯಾವುದದ, ಫಸ್ಟ್ ಟರ್ಮ್ ನೋಡೋಣ. ಫಸ್ಟ್ ಟರ್ಮ್ದು ಹೈಯೆಸ್ಟ್ ಪವರ್ ಏನದ,
exponent of this term 3. So ಇದ್ರದ್ದು 3 ಬರ್ತದೆ. ಇದ್ರದ್ದು ಪವರ್ ಏನು ಬರ್ತದೆ 3 ಬರ್ತದೆ. ಇದ್ರದ್ದು ಎಕ್ಸ್ಪೋನೆಂಟ್ ಆಫ್ ದಿಸ್ ಟರ್ಮ್ 2 + 2 ಅಂದ್ರೆ ಇದ್ರದ್ದು 4 ಬರ್ತದೆ. ಇದ್ರದ್ದು ಏನು ಬರ್ತದೆ 1 1. ಸೊ ಇದ್ರದ್ದು 2 ಬರ್ತದೆ. ಸೊ ನಮ್ದು ಹೈಯೆಸ್ಟ್ ಪವರ್ ಟರ್ಮ್ ಯಾವ್ದು ಬರ್ತದೆ 2x² + y 2x² y² ಬರ್ತದೆ. ಅದರದ್ದು ಏನದ ನಮ್ದು ಪವರ್ ಅಂದ್ರೆ 4 ಅದ. ಅದ್ರ ಡಿಗ್ರಿ 4. ಎಕ್ಸ್ಪೋನೆಂಟ್ ಏನಿರ್ತದೆ ಅದೇ ನಮ್ಮ ಡಿಗ್ರಿ ಆಗಿರ್ತದೆ. ಸೊ ಆಪ್ಷನ್ ಸಿ ವಿಲ್ ಬಿ ಕರೆಕ್ಟ್ ಆನ್ಸರ್. Let us see one more example. If p plus q is equal to 10 and pq is equal to 5, then find the numerical value of p by q plus q by p. Options 15, 16, 18, 20. ಸೊ ಇದು ಹೆಂಗೆ ಸಾಲ್ವ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಟರ್ಮಿಂದ ಎಲ್ ಸಿ ಎಮ್ ತೊಗೋಬೇಕು. ನಾವು ನಮಗೇನು ಬೇಕಾಗ್ಯದ ಪಿ ಬೈ ಕ್ಯೂ ಪ್ಲಸ್ ಕ್ಯೂ ಬೈ ಪಿ ಇದು ವ್ಯಾಲ್ಯೂ ನ್ಯೂಮೆರಿಕಲ್ ವ್ಯಾಲ್ಯೂ ಬೇಕಾಗ್ಯದ. ಇದು ಹೆಂಗೆ ಫೈಂಡ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ಏನು ಬರ್ತದೆ ನಮ್ಮದು ಪಿ ಕ್ಯೂ ಬರ್ತದೆ. ಈ ಪಿ ಇದನ್ನು ಎಲ್ ಸಿ ಎಮ್ ಆದ ತಕ್ಷಣ ಇದು ಪಿ ಇಂಟು ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಇಂಟು ಕ್ಯೂ ಸ್ಕ್ವಯರ್. ಸೊ ನಂಬಲ್ಲಿ ಏನದಪ್ಪ ಅಂದ್ರೆ ವ್ಯಾಲ್ಯೂ ಪಿ ಕ್ಯೂದ್ ವ್ಯಾಲ್ಯೂ ಅದ, ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ವ್ಯಾಲ್ಯೂ ಇಲ್ಲ. ಸೊ ವಿ ಡೋಂಟ್ ಹ್ಯಾವ್ ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ವ್ಯಾಲ್ಯೂ, ವಿ ಹ್ಯಾವ್ ಪಿ ಕ್ಯೂ ವ್ಯಾಲ್ಯೂ. ಸೊ that value is 5. pq is equal to 5. ಸೊ ಈ ವ್ಯಾಲ್ಯೂ ನಮಗೆ ಫೈಂಡ್ ಮಾಡಬೇಕಪ್ಪ ಅಂದ್ರೆ ನಾವು ಒಂದು ಫಾರ್ಮುಲಾದಾಗ ಬರ್ಕೋಬೇಕು. ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವಯರ್ is equal to p ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಪ್ಲಸ್ 2pq. ಈಗ ಪಿ ಪ್ಲಸ್ ಕ್ಯೂ ಅಂದ್ರೆ ನಮ್ಗೆ ಏನದ 10 ಅದ. ಸೊ 10 ಸ್ಕ್ವಯರ್ is equal to p ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಪ್ಲಸ್ 2 ಇಂಟು 5. ಇದೇನು ಬರ್ತದೆ 2 5 10. ಇದೇನು ಬರ್ತದೆ 10 10 100. 10 ಸ್ಕ್ವಯರ್ ಮೀನ್ಸ್ 100 ಮೈನಸ್ ಈ 5 2 10. ಈ 10ನ ಈ ಸೈಡ್ ತರಬೇಕು. ಅದು ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಆಗ್ತದೆ. ಸೊ ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು 90. ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು 90. ಸೊ ಇದ್ರದ್ದು ಸಾಲ್ವ್ ಮಾಡಿದ ಬಾದ್ ನಮಗೆ ಅದ್ರ ವ್ಯಾಲ್ಯೂ 90 ಬರ್ತದೆ. ಅದನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ 90 ಡಿವೈಡೆಡ್ ಬೈ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇದನ್ನು ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು 90 ಆ್ಯಂಡ್ ಪಿ ಕ್ಯೂ ಈಸ್ ಈಕ್ವಲ್ ಟು 5. ಸೊ 5 1 5, 4 ಇಲ್ಲಿ ಬಂತು, 5 8 40. ಸೊ 5 1 5 18 90. ಸೊ ಅವರ್ ಸೊಲ್ಯೂಷನ್ ವಿಲ್ ಬಿ ಸಿ 18. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಕ್ಲಾಸ್. ಸೊ ಇದೇ ರೀತಿ ಸಪೋರ್ಟ್ ಮಾಡಿರಿ. ಈ ಕ್ಲಾಸಸ್ ಎಲ್ಲರೂ ಕೇಳ್ರಿ. ಸೆಂಟ್ರಲ್ ಟಿ ಇ ಟಿ ಮತ್ತು ಕರ್ನಾಟಕ ಟಿ ಇ ಟಿ ಪ್ರಿಪೇರ್ ಆಗಿರಿ. ಚೆನ್ನಾಗಿ ಓದ್ಕೊಳ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬಾಯ್.